ಶಾಸಕ ಲಕ್ಷ್ಮಣ್ ಸವದಿ ಅವರ ಬಳಿಯಲ್ಲಿ ನಾನು ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ಅಂತ ಹೇಳಿ ಅಥಣಿಯಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಗಜಾನನ ಮಂಗಸುಳಿ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಗಜಾನನ ಮಂಗಸುಳಿ ಅವರು ನನ್ನ ಬಳಿಯಲ್ಲಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಹೇಳಿ ಶಾಸಕ ಸವದಿ ಆರೋಪದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಲಕ್ಷ್ಮಣ್ ಸವದಿ ಗೆಲುವಿಗೆ ನನ್ನದು ಸಿಂಹಪಾಲು ಇದೆ. ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ನನಗೆ ನಿಗಮ ಮಂಡಳಿ ಕೊಡಿಸುವುದಾಗಿ ಆಶ್ವಾಸನೆಯನ್ನ ನೀಡಿದರು. ಅವರು ಆಶ್ವಾಸನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥ ಸನ್ನಿಧಿಗೆ ಬಂದು ಪ್ರಮಾಣವನ್ನ ಮಾಡಲಿ ಅಂತ ಹೇಳಿ ಸವದಿ ಅವರಿಗೆ ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ ಅವರು ಸವಾಲನ್ನ ಹಾಕಿದ್ದಾರೆ. ಗಜಾನನ ಮಂಗಸುಳಿ ಅವರು ಅವ್ರ ಮನೆಗೆ ಹೋದಾಗ ನಿಮಗೆ ಪರ್ಸನಲ್ ಮಾತಾಡಬೇಕು ಅಂತೇಳಿ ಮೇಲ್ಗಡೆ ಕರ್ಕೊಂಡು ಹೋದರು. ಮೇಲ್ಗಡೆ ಕರ್ಕೊಂಡು ಹೋಗಿ ನಾನು ಸುಮಾರು 4 ವರ್ಷದಿಂದ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ. ನಾನು ಸಾಕಷ್ಟು ಹಣವನ್ನು ಸಂಘಟನೆಗೋಸ್ಕರ ವ್ಯಯ ಮಾಡಿದ್ದೀನಿ. ಅದನ್ನು ನೀವು ಕೊಡಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದರು. ನಾನು ಭಾಳ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ದೀನಿ, ಪಕ್ಷದಿಂದ ಏನಾದರೆ ವಂತಿಗೆ ಬಂದರೆ ಅಂದರೆ ಪಾರ್ಟಿ ಫಂಡ್ ಏನಾದ್ರು ಬಂದರೆ ಅದನ್ನು ನೀನೇ ತೊಗೋಬೇಕು, ನಾನಂತೂ ಕೊಡೋಕ್ಕಾಗಲ್ಲ. ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು. ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯಾರಿಗೆ ನನಗೆ ಟಿಕೆಟ್ ತಪ್ಪಿದಾಗಲೂ ಸಹಿತ ಒಂದೇ ಒಂದು ವರ್ಡ್ ಮಾತನಾಡದೆ ಅವ್ರು ಬೆನ್ನು ಹತ್ತಿದ್ದೀನಿ. ನನ್ನ ಸ್ಥಳದಲ್ಲಿ ಬೇರೆ ಯಾರಾದರೂ ಇದ್ರೆ ಬಂಡಾಯ ಹಾಕ್ತಿದ್ರು, ಮತ್ತೇನೇನೋ ಮಾಡ್ತಿದ್ರು. ನಾನು ಒಂದೇ ಒಂದು ಮಾತು ಆಡದೆ ಅವ್ರ ಗೆಲುವಿನಲ್ಲಿ ನಂದು ಸಿಂಹಪಾಲು ಇದೆ. ಅವ್ರು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಗೆಲುವಿನಲ್ಲಿ ನನ್ನ ಸಿಂಹಪಾಲಿದೆ. ನಾನು 4 ವರ್ಷದ್ದು ದುಡ್ದಿದ್ದ ಪರಿಶ್ರಮ ಇದೆ, ಬೆವರಿದೆ. ನನ್ನಂತೆ ಅನೇಕ ಮುಖಂಡರು, ಅನೇಕ ಕಾರ್ಯಕರ್ತರ ಪರಿಶ್ರಮ ಇದೆ. ಸೌದಿಯವರೇ, ನೀವು ಹಸಿ ಅರಿವಿ ಹಾಕೊಂಡು ತಪೋಭೂಮಿ ಶಿವಯೋಗಿಗಳ ಗದ್ದಿಗೆ ಹಿಡಿದು, ಇಲ್ಲ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹಿಡಿದು, ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ದಿಗೆ ಹಿಡಿದು ನೀವು ಹೇಳಬೇಕು, ಗಜಾನನ ಮಂಗಸುಳಿ ದುಡ್ಡು ಕೇಳಿದ್ದ, ನಾ ಇಲ್ಲ ಅಂತ ಹೇಳಿದ್ನಿ, ಮತ್ತು ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವು ಹೇಳಬೇಕು. ಸುಳ್ಳು ಅವ್ರು ಹೇಳ್ತಾ ಇರೋದಂತ, ಅವರು ಹೇಳಿದ್ದು ನಿಜ ಅಂತ ನಾ ಗದ್ದಿಗೆ ಮುಟ್ಟಿ ಹೇಳಾಕ್ ತಯಾರಿದ್ದೀನಿ. ನನ್ನ ಮನೆ ದೇವರ ಹಾನಿ ಮಾಡಿ, ನನ್ನ ಮಕ್ಕಳ ಹಾನಿ ಮಾಡಿ ಹೇಳಾಕ್ ತಯಾರಿದ್ದೀನಿ. ನೀವು ಅದಕ್ಕೆ ಸಿದ್ಧರಿದ್ದೀರಾ ಅನ್ನೋದನ್ನ ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಈ ಮೂಲಕ ನಿಮಗೆ ಸವಾಲು ಎಸೆತಾ ಇದ್ದೀನಿ. ದಯವಿಟ್ಟು ನಿಮಗೆ ಬೇಡಾದಾಗ ಏನೋ ಒಂದು ಹೇಳಿ ಜನರ ಭಾವನೆಗೆ, ಜನರ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಕೇಳ್ಕೊಂಡು ನನ್ನ ಮಾತು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.